ನಾನ್ಯಾರು ಗೊತ್ತಾಗಿಲ್ಲ. ಬ್ರೋಕರ್ ಗೆಡ್ಡೆತಿಮ್ಮ ಮಿಲನ ಮೇಡಮ್ ನಮಸ್ಕಾರ. ಎತ್ತಿನಗಡಿ ರೇಸಿಗೆ ಹೋಗಿದ್ದೆ ಅಣ್ಣ. ಜನ ಎಲ್ಲ ಓಡೋದ್ರು. ನಾನ್ ಅನ್ಕೊಂಡೆ ಎಮ್ ಎಲ್ ಎನೋ ಯಾರೋ ಸೆಲೆಬ್ರಿಟಿ ಬಂದಿದ್ದಾರೆ ಅಂತ ನಾನು ಹೋಗಿ ನೋಡ್ತೀನಿ. ಇಲ್ಲ, ಈ ತಿಳಿಸ್ತಿದ್ರು ಐರಾವತ ಒಂದ್ ಕಡೆ, ರೇವಣಿ ಒಂದ್ ಕಡೆ. ಈ ರೇಂಜ್ ಕ್ರೇಜ್ ಇದೆಯಾ ಅದಕ್ಕೆ, ಇಷ್ಟೊಂದ್ ಫ್ಯಾನ್ಸಾ? ಅದು ನನ್ಗೊಂಥರ ಜುಮ್ ಅಂದ್ಬಿಡ್ತಾಳಮ್ಮ. ಹಂಗೇನಿಲ್ರಿ, ದೋಸ್ತರ ಜೊತೆ ಇಸ್ಪೇಟ್ ಆಡ್ತಿರ್ತೀವಲ್ಲ, ಅವಾಗ ಸ್ವಲ್ಪ ಕುಡಿತೀವಿ. ಇಸ್ಪೇಟ್ ಆಟ ಆಡ್ತೀಯ ನೀನು? ಹೊಲಸು ಅಂದ್ಬಿಡ್ಬೇಕಾ? ನಾನು ಮುಖ್ಯಮಂತ್ರಿ ಚಿದ್ರು ಗೊತ್ತಾಗ್ಲಿಲ್ವ? ಅದೊಂದು ಹಿಟ್ ಆಯ್ತು ನಮ್ದು. ಇನ್ನೊಂದು ಅಮೃತ್ ಮಹಲ್ ಅಂತ ಐತಲ್ಲ, ಅಲ್ಲಿ ದನಗಳನ್ನ ನೋಡಿದೆ ನಾನು. ಅದು ಬಾಹುಬಲಿ ಸಿನಿಮಾದಲ್ಲಿ ಒಂದು ಸೀಕ್ವೆನ್ಸ್ ಐತಿ ಗೊತ್ತಾ, ಯುದ್ಧ ಸೀನ್. ಆ ಟೈಪ್ ದನಗಳನ್ನ ನೋಡ್ದಂಗ ಆಯ್ತು. ನಮಸ್ಕಾರ ಎಲ್ಲರಿಗೂ. ಓಂ ಶಾಂತಿ 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 ಶಾಂತಿ. ನನಗೆ ಎತ್ತಿನಗಡಿ ರೇಸ್ ಬಗ್ಗೆ ಅಷ್ಟು ನಾಲೆಡ್ಜ್ ಇರ್ಲಿಲ್ಲ. ಇಂಟ್ರೆಸ್ಟ್ ಬಂದಿದ್ದು ಭೂಚೇತನ ಚಾಲನೆಯಿಂದ. ಧನ್ಯವಾದಗಳು. ಯಾಕಂದ್ರೆ ನಿಮ್ ತರ ಒಂದು ಸೆಲೆಬ್ರಿಟಿಗಳು ಈ ಒಂದು ವಿಚಾರಗಳನ್ನ ಮಾತಾಡ್ತಾ ಹೋದಾಗ ಜನಗಳಿಗೆ ಇನ್ನೂ ಹೆಚ್ಚಿನದಾಗಿ ರೀಚ್ ಆಗುತ್ತೆ. ಹೌದು, ಇದು ಒಂದ್ ಒಳ್ಳೆ ಕೆಲಸ, ಇದು ನಾವು ಬೆಳೆಸ್ಕೊಂಡು ಹೋಗ್ಬೇಕು, ಈ ರೀತಿ ಎತ್ತುಗಳ ಸಾಕ್ಬೇಕು ಅಂತ ಹೇಳಿ ನಿಮ್ಮಿಂದ 4 ಜನಕ್ಕೆ ಹೋದಾಗ್ಲೇನೆ ಅದ್ರ ಬಗ್ಗೆ ಇನ್ನು ಜನಗಳಿಗೆ ಕ್ರೇಜ್ ಬರಕ್ ಸಾಧ್ಯ. ಜಕ್ಕಣ್ಣ ಕುಡಿದ್ರೇನೆ ಅದು ಕುಣಿತ, ಬೇರೆಯವ್ರು ಯಾರು ಕುಡಿದ್ರು ಕುಣಿತ ಅಲ್ಲ. ಸ್ನೇಹಿತರೆ ನೋಡಿ, ನಾನು ಪ್ರತಿದಿನನೂ ಕೂಡ ಯಾವ್ದಾದ್ರು ಒಂದು ರಾಸುವಿನ ಮುಂದೆ ನಿಂತ್ಕೊಂಡು ಆ ರಾಸುಗಳ ಒಂದು ಪರಿಚಯವನ್ನ ನಿಮಗೆ ಮಾಡಿ ತೋರಿಸ್ತಾ ಇದ್ದೆ. ನೋಡಿ, ಈ ವಿಡಿಯೋದಲ್ಲಿ ಕಾಮಿಡಿ ಕಿಲಾಡಿಗಳು ಅನ್ನುವ ಒಂದು ಜೀ ವಾಹಿನಿಯಲ್ಲಿ ಜನಪ್ರಸಿದ್ಧವಾಗಿರುವಂತಹ ಒಂದು ರಿಯಾಲಿಟಿ ಶೋನಲ್ಲಿ ಹೆಸರು ಮಾಡಿರುವಂತಹ ಸ್ನೇಹಿತರೆ, ಸೀಸನ್ 5 ಅಲ್ಲಿ ರಂಗಭೂಮಿಯಿಂದ ಹೋಗಿ ಆ ಒಂದು ವೇದಿಕೆಯಲ್ಲಿ ಭಾಗವಹಿಸಿ ರನ್ನರ್ ಅಪ್ ಆಗಿರುವಂತಹ ವಿಜಯ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ತುಂಬಾ ಧನ್ಯವಾದಗಳು. ಮತ್ತೆ ಸ್ನೇಹಿತರ ನೋಡಿ, ಭರತ್ ಅಂತ ಹಾಸನದ ರಂಗಭೂಮಿ ಕಲಾವಿದರು, ಇವರು ಕೂಡ ನೀವು ನೋಡಿರ್ತೀರಾ. ನಾವು ಏನು ಇತ್ತೀಚಿನ ದಿನಗಳಲ್ಲಿ ತೆರೆ ಕಂಡಂತ ಸೂಪ್ರಮ್ ಶೋ ಈ ಮೂವಿಯಲ್ಲಿ ರಾಜ್ ಬಿ ಶೆಟ್ಟಿ ಅವರ ಒಂದು ಪಾತ್ರವನ್ನ ನಿರ್ವಹಿಸಿ ಅಲ್ಲಿ ಹೆಸರಾಗಿರ್ತಾರೆ. ಅವ್ರನ್ನು ಕೂಡ ನಮ್ಮ ಚಾನಲ್ ಮುಖಾಂತರ ನಿಮಗೆ ಪರಿಚಯ ಮಾಡ್ಕೊಡ್ತೀನಿ. ತುಂಬಾ ಧನ್ಯವಾದಗಳು ಸರ್. ನಮಸ್ಕಾರ. ನೋಡಿ, ಇವರು ದರ್ಶನ್ ಅಂತ. ಇವ್ರನ್ನ ಈಗ ನೋಡೋದ್ಕಿಂತ ಜಾಸ್ತಿ ಹುಡುಗಿ ವೇಷದಲ್ಲೇ ನೋಡಿ ನಿಮಗೆ ಅದು ಅಭ್ಯಾಸ ಆಗಿರುತ್ತೆ. ಹಾಗಾಗಿ ಇವ್ರನ್ನ ಈ ಒಂದು ಕಾರ್ಯಕ್ರಮದಲ್ಲಿ ದರ್ಶನ್ ಅಂತ ದರ್ಶಿಣಿ ಅಂತೇಳಿ ಒಂದು ಪರಿಚಯವನ್ನು ಮಾಡ್ಕೊಡ್ತಿದ್ದೀನಿ. ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ. ನೋಡಿ ಸ್ನೇಹಿತರೆ, ಈ ಒಂದು ರಂಗಭೂಮಿಯ ಕಲಾವಿದರನ್ನ ನಾನು ಏಕೆ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಅಂದ್ರೆ, ಇವರು ನಮ್ಮ ಅಜ್ಜಂಪುರಕ್ಕೆ ಆಗಮಿಸಿದರೆ ನಮ್ಮ ಈ ಒಂದು ಗ್ರಾಮೀಣ ಹಳ್ಳಿ ಸೊಗಡನ್ನ ಈ ದಿನ ಫುಲ್ ಬೆಳಿಗ್ಗೆಯಿಂದ ಸ್ನೇಹಿತರೆ ಸುತ್ತಾಡಿ ಈ ಒಂದು ಶೋನಲ್ಲಿ ಕುತ್ಕೊಂಡು ಸ್ನೇಹಿತರೆ ಮಾತಾಡ್ತಿದ್ದಾರೆ. ನೋಡೋಣ ನಮ್ಮೂರನ್ನ ಸುತ್ತಿದ್ಮೇಲೆ ಇವರಿಗೆ ಯಾವ ತರ ಅನ್ನಿಸ್ತಿದೆ ಅಂತೇಳಿ ಒಂದು ಸಣ್ಣ ಮಾಹಿತಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಮೊದಲಿಗೆ 3 ಜನಕ್ಕೂ ತುಂಬಾ ಧನ್ಯವಾದಗಳು. ಓಕೆ ಸರ್, ನಿಮ್ ಪರಿಚಯವನ್ನ ಮಾಡ್ಕೊಡಿ. ನಾನು ಹಳ್ಳಿ ಪವರ್ ಮತ್ತ ಹಳ್ಳಿ ಪವರ್ ಅಲ್ಲಿ ಬಾಳೆ ಅಂತ ಪಾತ್ರ ಮಾಡ್ತಿದ್ದೆ. ಅದಾದ ನಂತರ ಕಾಮಿಡಿ ಕಿಲಾಡಿಗಳು ಸೀಸನ್ 5 ಫಸ್ಟ್ ರನ್ನರ್ ಅಪ್ ಆಗಿದ್ದೀನಿ. ನನ್ನ ಇವನ ಸ್ನೇಹ ಅಲ್ಲಿಂದ ಕಾಮಿಡಿ ಕಿಲಾಡಿಗಳಿಂದ ಸ್ಟಾರ್ಟ್ ಆಯ್ತು. ಹೇಳ್ತಿದ್ದ ನಾನು, ನಮ್ಮೂರ್ ಸೈಡ್ ಬಾ, ನಿನಗೂ ಒಂದ್ ಹೊಸ ಅನುಭವ ಆಗುತ್ತೆ. ನಾನು ಗೊತ್ತಿದ್ದಿಲ್ಲಲ್ಲ ನನಗ. ನಮ್ಮ ಉತ್ತರ ಕರ್ನಾಟಕ ಸೈಡ್ ಎಲ್ಲ ಗಿಡ ಮರ ಇಲ್ಲ, ಬರೀ ಬಯಲು ಪ್ರದೇಶ. ಹಂಗಾಗಿ ತರೀಕೆರೆಯಿಂದ ಇಲ್ಲಿಗೆ ಬರ್ಬೇಕಾದ್ರೆ ನಂಗೇನೋ ಮಲ್ನಾಡು ಫುಲ್ ಹಚ್ಚ ಹಸರನೆ ಬಂದಂಗಾಯ್ತು. ಇನ್ನೊಂದು ಅಮೃತ್ ಮಹಲ್ ಅಂತ ಐತಲ್ಲ, ಅಲ್ಲಿ ದನಗಳನ್ನ ನೋಡಿದೆ ನಾನು. ಅದು ಬಾಹುಬಲಿ ಸಿನಿಮಾದಲ್ಲಿ ಒಂದು ಸೀಕ್ವೆನ್ಸ್ ಐತಿ ಗೊತ್ತಾ, ಯುದ್ಧ ಸೀನ್. ಆ ಟೈಪ್ ದನಗಳನ್ನ ನೋಡ್ದಂಗ ಆಯ್ತು. ಬಹಳ ಖುಷಿ ಆಯ್ತು ನನಗೆ ಇಲ್ಲಿ ಬಂದಿದ್ದು. ಓಕೆ, ನೋಡಿ ಸ್ನೇಹಿತರು, ನಮ್ಮ ಅಮೃತ್ ಮಹಲ್ ನೋಡಿ ಬೆರಗಾಗಿದ್ದಾರೆ. ಇನ್ನೊಂದು ಸರ್ ಅಂದ್ರೆ, ಆ ಅಮೃತ್ ಮಹಲ್ ತಳಿಗಳು ನಮ್ಮ ಮಹಾರಾಜರ ಒಂದು ರಕ್ಷಣೆಗೆ ಒಳಪಟ್ಟಿರುವಂತದ್ದು. ಇದು ಅವತ್ತಿನ ಕಾಲದಲ್ಲಿ ಯುದ್ಧಗಳಲ್ಲಿ ಸೇಮ್ ನೀವ್ ಹೇಳಿದ್ರಲ್ಲ ಬಾಹುಬಲಿ ಸೀಕ್ವೆನ್ಸ್ ಅಂತ, ರಿಯಲ್ ಆಗಿ ಈ ಯುದ್ಧಗಳಲ್ಲಿ ಪಾಲ್ಗೊಂಡು ನಮ್ಮ ಪೂರ್ವಜರನ್ನೆಲ್ಲ ರಕ್ಷಿಸಿರುವಂತ ತಳಿ ಇದು. ಹಂಗಾಗಿ ಇವು ಅಳಿವಿನಂಚಿಗೆ ಹೋಗಿದಾವೆ ಅಂತೇಳಿ ಒಂದು ಸಂರಕ್ಷಣೆ ಮಾಡ್ತಾ ಇರೋ ಒಂದು ಪ್ರದೇಶ ಇದು. ಅಂದ್ರೆ ಕರ್ನಾಟಕದಲ್ಲಿ ಅತಿ ದೊಡ್ಡ ಅಮೃತ್ ಮಹಲ್ ಸಂರಕ್ಷಣಾ ಕೇಂದ್ರ ಅಂತ ಕರೀತಾರೆ ಅಜ್ಜಂಪುರದ್ದು. ನೋಡಿ ಸ್ನೇಹಿತರ, ಅಜ್ಜಂಪುರದಲ್ಲಿ ಅಮೃತ್ ಮಹಲ್ ಅನ್ನ ನೋಡ್ಕೊಂಡ್ ಬಂದಿದ್ರೆ ತುಂಬಾ ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸರ್. ಮತ್ತೆ ಇನ್ನೊಂದು, ನಿಮ್ಮ ಒಂದು ಡೈಲಾಗ್ ಇಂದಾನೇ ನೀವು ಜನಗಳಿಗೆ ಒಂದು ಪ್ರಸಿದ್ಧಿ ಆಗಿದ್ರ. ಒಂದು ಸಣ್ಣ ಡೈಲಾಗ್ ಮುಖಾಂತರ. ಮೊದಲು ಮೆಗಾ ಆಡಿಷನ್ ಅಲ್ಲಿ ಒಂದು ಡೈಲಾಗ್ ಹಿಟ್ ಆಯ್ತು, ಗ್ರ್ಯಾಂಡ್ ಫಿನಾಲೆ ದಿನ ಒಂದು ಹಿಟ್ ಆಯ್ತು. ಯಾವ್ದು ಮೆಗಾ ಆಡಿಷನ್ ಅಲ್ಲಿ ಗೆಡ್ಡಿ ಗೆವ್ವ ಮುಕ್ಳಿ ಪವ್ವ ಅಂದಿದ್ದು, ಅದೊಂದು ಹಿಟ್ ಆಯ್ತು. ಅದಾದ್ಮೇಲೆ ಇಸ್ಪಿಟ್ಟಿನ ಒಂದು ಹಿಟ್ ಆಯ್ತು ಸರ್, ಅದೊಂದು ಹೇಳ್ಬೋದಾ? ಇಸ್ಪಿಟ್ಟಿಂದ ಹೇಳಿ.
ಇಸ್ಪೀಟ್ನ್ಯಾಗ ಒಂದಿರಲ್ಲ ಎಕ್ಕ, ಅವನೇ ಸೃಷ್ಟಿಕರ್ತ ಬ್ರಹ್ಮ. 2 ಪುರುಷ ಮತ್ತು ಪ್ರಕೃತಿ. 3 ಸೃಷ್ಟಿ ಸ್ಥಿತಿ ಲಯ. 4 ವೇದಗಳು. 5 ಪಂಚಮಹಾಭೂತಗಳು. 6 ಅರ್ಷಡ್ ವರ್ಗಗಳು. 7 ಸಪ್ತ ಸ್ವರಗಳು. 8 ಅಷ್ಟದಿಕ್ಪಾಲಕರು. 9 ನವಗ್ರಹಗಳು. 10 ವಿಷ್ಣುವಿನ ದಶಾವತಾರ. 11 ಇರುವುದಿಲ್ಲ ಜಾಕಿ, ಅವನೇ ಪರಮಾತ್ಮ. ಕಿಂಗ್ ಅವನೇ ಶ್ರೀಮನ್ ನಾರಾಯಣ. ಕ್ವೀನ್ ಅವಳೇ ಲಕ್ಷ್ಮೀ ದೇವಿ. ಇನ್ನೊಬ್ಬ ಇರ್ತಾನ್ರಿ ಜೋಕರ್, ಅವನೇ ನಾರದ ಮುನಿ. ಅವ ಎಲ್ರ ಕಾಲಿಟ್ಟ ಈ ಕಡೆ ಇದ್ದಿದ್ ಈ ಕಡೆ ಹೋಗತಿ, ಈ ಕಡೆ ಇದ್ದಿದ್ ಆ ಕಡೆ ಹೋಗತಿ. ಮತ್ತೆ ಅದ್ರಾಗಿರುವ 3 ಕಲರ್, ಒಂದು ಕಪ್ಪು ಬಿಳಿ ಕೆಂಪು. ಕಪ್ಪು ಬಿಳಿ ಹಗಲು ರಾತ್ರಿ ಹೇಳಿದ್ರ, ಕೆಂಪು ಜೀವನದಾಗ ಡೇಂಜರ್ನೇ ಹೋಗ್ಬೇಡ ಅಂತ ಹೇಳುತ್ತ. ಇದು ಅವಾಗ ಹಿಟ್ಟಾಗಿದ್ದು. ನಾವು ಕನ್ಯಾ ಪರೀಕ್ಷೆ ಮಾಡ್ಬೇಕ್ರಿ ಭಟ್ರ, ಅವ್ರ ಹೊರ ಪರೀಕ್ಷೆ ಮಾಡಕತ್ರು. ಏನೇನ್ ಚಟ ಮಾಡ್ತೀನಿ ಹೇಳು ಅಂತ ಅಂದ್ಲು. ನಾನು ಏನಿಲ್ರಿ ಬ್ಯಾಸರದಾಗ ಸಿಗರೇಟ್ ಹೊಡಿತಿರ್ತೀನಿ. ಇದನ್ನ ನೋಡಿ ಶ್ರೀನಿವಾಸ್ ಮೂರ್ತಿ ಅಪ್ಪಾಜಿಯವ್ರು ನನಗೆ ಫೋನ್ ಮಾಡಿ ವಿಶೇಷ ಮಾಡಿದ್ರು. ಅದಾದ್ಮೇಲೆ ಮೊನ್ನೆ ಗ್ರ್ಯಾಂಡ್ ಫೈನಲ್ ದಿವಸ ಮುಖ್ಯಮಂತ್ರಿ ಚಂದ್ರವದ್ ಮಾಡಿದ್ದೆ. ನಾನು ಮುಖ್ಯಮಂತ್ರಿ ಚಂದ್ರ ಗೊತ್ತಾಗ್ಲಿಲ್ವ, ಅದೊಂದು ಹಿಟ್ ಆಯ್ತು. ತುಂಬಾ ಚೆನ್ನಾಗಿ ಅಭಿನಯ ಮಾಡ್ತೀರಾ ಸ್ನೇಹಿತರ. ನೋಡಿ, ಈ ಒಂದು ಡೈಲಾಗ್ ಇಂದ ಜನಪ್ರಿಯರಾಗಿದ್ರು ಇವರು. ತುಂಬಾ ಚೆನ್ನಾಗಿತ್ತು ನೋಡಿ. ಸ್ಥಿತಿ ಲಯ ಎಲ್ಲದನ್ನು ಕೂಡ ಒಂದು ಇಸ್ಪೀಟ್ ಕಾರಣ ಇಟ್ಕೊಂಡು ಭೂಮಿಯ ಒಂದು ಉಗಮದಿಂದ ಹಿಡಿದು ಇಲ್ಲಿಯವರೆಗೂ ನಾವು ಪೂಜನೀಯ ಆಗಿರುವಂತ ದೇವರುಗಳನ್ನೆಲ್ಲ ಉದಾಹರಣೆ ಕೊಟ್ಬಿಟ್ರು. ತುಂಬಾ ಚೆನ್ನಾಗಿ ಸರ್. ಆ ಒಂದು ಡೈಲಾಗ್ ನೀವೇ ಮಾಡ್ಕೊಂಡಿದ್ದೀರಾ? ಇಲ್ಲ, ಅದು ಸುಂದರ್ ಕೃಷ್ಣ ಅರಸ್ ಅಪ್ಪಾಜಿ ಅವರು ಹೇಳಿದ್ದು. ಹೌದಾ? ಓಕೆ. ನೋಡಿ, ನಮ್ಮ ಹಿರಿಯ ಕಲಾವಿದರು ಸುಂದರ್ ಕೃಷ್ಣ ಅರಸ್ ಅಂತ, ಅವರ ಒಂದು ಗರಡಿಲಿ ನಿಮ್ಮ ಒಂದು ರಂಗಭೂಮಿ ಹುಟ್ಟಿದ್ದಂತ ಹೇಳಿದ್ರಿ ಅಲ್ವಾ? ಹೌದು, ನಮ್ಮ ಕಂಪನಿಯಲ್ಲಿ ಬಂದ್ರು ಅವಾಗ ಪಾತ್ರ ಮಾಡ್ತಿದ್ರಂತೆ ಅವರು. ಅವಾಗ ನಮ್ಮ ತಂದೆಯವರು ನೋಡಿದ್ರಂತೆ ಅವ್ರ ಪಾತ್ರ. ಒಂದು ನಾಟಕ ಚೆನ್ನಪ್ಪ ಚೆನ್ನಗೌಡ ಅಂತ ಡ್ರಾಮಾದಲ್ಲಿ ಅವ್ರದ್ದು ಮಾತಾಡ್ತಿದ್ರಂತೆ. ಅದನ್ನ ನಮ್ಮ ಅಪ್ಪ ನನಗೆ ಹೇಳಿದ್ರು ಮಾತಾಡಂತ. ಅದು ಇಷ್ಟು ಹಿಟ್ ಆಗತ್ತ ದೇವ್ರ ಹಣೆ ನನ್ಗೆ ಗೊತ್ತಿದ್ದಿಲ್ಲ. ನಿಜವಾಗ್ಲೂ ಅಂತರೆಲ್ಲ ನಿಮ್ಮ ರಂಗಭೂಮಿಲಿ ವರ್ಕ್ ಮಾಡಿದಾರೆ, ನೀವೇ ಧನ್ಯರು ಅಂತ ಹೇಳಕ್. ಅದು ಸತ್ಯ. ಹೌದೌದು. ಯಾಕಂದ್ರೆ ಆತರ ಒಂದು ಕಲಾವಿದ್ರನ್ನ ನಾವು ಮತ್ತೆ ನೋಡ್ತೀವಿ ಅನ್ನೋದು ಅದು ಅಷ್ಟರ ಮಟ್ಟಿಗೆ ನಂಬಕ್ ಆಗಲ್ಲ. ಈಗ ಏನ್ರಿ ವೃತ್ತಿ ರಂಗಭೂಮಿ ಅಳವಿನ ಅಂಚಿನಲ್ಲಿ ನೀವೇ ಅಂದ್ರಲ್ಲ, ಅದು ಮುಗಿಯಾಕ್ ಬಂದೈತಿ. ಆದ್ರೆ ಹೊಸ ಪ್ರತಿಭೆಗಳು ಬರ್ಬೇಕು, ಇನ್ನೂ ರಂಗಭೂಮಿ ಉಳಿಸ್ಬೇಕು, ಬೆಳೆಸ್ಬೇಕು ಅಂತ ಅಷ್ಟೇ ಕೇಳೋದು. ಹೌದು ಸರ್, ಖಂಡಿತ. ನಾನು ದರ್ಶನ್ ಗರ್ಜೆ, ಅಲ್ಲಿ ನನ್ ಮೈನ್ ಊರ್ ಗರ್ಜೆ. ಇದಿದ್ದು ಎಲ್ಲ ಕೊರಟಿಕೆರೆ. ಓದಿದ್ದು ಬೀರೂರಲ್ಲಿ ಕ್ರಿಸ್ತ ಶರಣ ಮತ್ತೆ ಬ್ರೈಟ್ ಫ್ಯೂಚರ್ 2 ಸ್ಕೂಲಲ್ಲಿ ಓದ್ದೆ. ಕೊರಟಿಕೆರೆಯಿಂದ ಅಡ್ಡಾಡ್ತಿದ್ದೆ, ಮತ್ತೆ ಅಜ್ಜಂಬ್ರಿಗೂ ಬರ್ತಿದ್ದೆ. ಅಜ್ಜಂಬ್ರಿಗೆ ಯಾಕೆ ಬರ್ತಿದ್ದೆ ಅಂದ್ರೆ, ನಿಮ್ಗೆ ಗೊತ್ತಿರಂಗಣ ಅಪ್ಪಾಜರ್ ಮನೆ, ನಾನು ನಿಮ್ಮ ಮನೆಗೆ ಬರ್ತಿದ್ದೆ, ಮತ್ತೆ ಮಾಮರ ಮನೆಗೆ ಹೋಗ್ತಿದ್ದೆ. ಅವಾಗಿಂದನು ಅಜ್ಜಂಪುರ ನನಗೆ ನಮ್ಮೂರೇ ಆಗಿತ್ತು. ಯಾಕಂದ್ರೆ 1 ಜಂಪ್ ಮಾಡಿದ್ರೆ ಕೊರಟಿಕೆರೆ, ಇನ್ನೊಂದ್ ಜಂಪ್ ಮಾಡಿದ್ರೆ ಅಜ್ಜಂಪುರ, 2 ಜಂಪ್ ಮಾಡಿದ್ರೆ ಗರ್ಜೆ. ಸೊ ಹಂಗಾಗಿ ಅದ್ ನನಗ್ ಟ್ರಯಾಂಗಲ್ ಆಗಿತ್ತು. ಯಾವ ಊರಲ್ಲಿ ಇರ್ತಿದ್ದೆ ಆ ಊರ್ ನಂದೆ. ಬಟ್ ಆಲ್ಮೋಸ್ಟ್ ಅಲ್ಲಿ ನಾನು ಕಾಲ ಕಳಿದೆಲ್ಲ ಕೊರಟಿಕೆರೆ, ಅಜ್ಜಂಪುರ. ಈಗ ಕೊರಟಿಕೆರೆಗೆ ಹೋದ್ರೆ ನಾವು ಹುಡುಗರೆಲ್ಲ ಆಟ ಆಡ್ತಿದ್ವಿ. ಅಲ್ಲಿ ನಮ್ಮ ಹುಡುಗರು ಎತ್ತಿನ ಗಾಡಿ ಆಟ ಆಡ್ತಿದ್ವಿ ನಾವು. ನೀವ್ ಮುಂದಿರೋದೇ 2 ಎತ್ತು, ನಾವು ಗಾಡಿ ಓಡಿಸ್ತೀನಿ ಅಂತ. ಅವಾಗ ಒಬ್ಬೊಬ್ರಿಗೆ ಒಂದೊಂದು ಹೆಸರು ಕೊಡೋರು ಅವರು. ನೀನ್ ಆ ಎತ್ತಂತ ಈ ಎತ್ತಂತ. ನಾನು ಕನ್ಫ್ಯೂಸ್, ಯಾಕೆ ನನ್ನ ಹೆಸರು ಇಡು ಅಂತ. ಬಟ್ ಇಲ್ಲಿ ಅಜ್ಜಂಪುರಕ್ಕೆ ಬಂದ್ಮೇಲೆ ಗೊತ್ತಾಯ್ತು ಆ ಎತ್ತುಗಳು ಎಷ್ಟು ಕ್ರೇಜ್ ಇತ್ತು. ಅವಾಗಿಂದನೇ ನಮ್ ಫ್ರೆಂಡ್ಸ್ ಆಗ್ಲಿ, ನಮ್ಮ ಮಾವನ ಮಕ್ಳಾಗ್ಲಿ, ಅದು ಹೆಸರಿಡುವಾಗ ನನಗೆ ಗೊತ್ತಾಗ್ತಿರಲ್ಲ. ಇಲ್ಲಿಗೆ ಬಂದ ಮೇಲೆ ಸಣ್ಣ ಮಕ್ಳಿಗೆ ಇಷ್ಟು ಇಂಪ್ರೆಸ್ ಮಾಡಿತ್ತು. ನಾನ್ ನೋಡ್ಲೇಬೇಕಂತ ಹೋದೆ. ಫಸ್ಟ್ ನಾನ್ ನೋಡಿದ್ದು ರೇವಣಿ. ಅದು ನಿಮ್ಮನೆ ಹತ್ರನೇ ಇತ್ತಣ್ಣ, ಆ ಏರಿಯಾದಲ್ಲಿ ಇತ್ತು ರೇವಣಿ. ನಿಜವಾಗ್ಲು ಅಣ್ಣ, ಈಗ ಒಂದ್ ಮಕ್ಕಳನ್ನು ಅಷ್ಟು ಕೇರ್ ಮಾಡಲ್ಲ, ಆ ರೇಂಜಿಗೆ ಸಾಕ್ತಾರೆ, ನೋಡ್ಕೊಂತಾರೆ ರೇವಣಿ ಎತ್ತು. ಅದಾದ್ಮೇಲೆ ನಾನ್ ನೆಕ್ಸ್ಟ್ ನೋಡಿದ್ದು ಐರಾವತ. ಅದಂತೂ ಕರ್ನಾಟಕ ರೆಪ್ರೆಸೆಂಟ್ ಮಾಡಿ, ಅಲ್ಲಿ ರೆಪ್ರೆಸೆಂಟ್ ಮಾಡಿದೆ. ಅದು ಚಾಂಪಿಯನ್ ಅಂತ ಹೇಳ್ತಾರೆ. ಅದನ್ನ ನಾನು ಎತ್ತಿನಗಡಿ ರೇಸಿಗೆ ಹೋಗಿದ್ದೆ ಅಣ್ಣ. ಎತ್ತಿನಗಡಿ ಡೇ ಅಂಡ್ ನೈಟ್ ರೇಸ್ ಇತ್ತಲ್ಲ, ಅವಾಗ ಜನ ಎಲ್ಲ ಓಡೋದ್ರು. ನಾನ್ ಅನ್ಕೊಂಡೆ MLA ಯಾರೋ ಸೆಲೆಬ್ರಿಟಿ ಬಂದಿದ್ದಾರೆ ಅಂತ. ನಾನು ಹೋಗಿ ನೋಡ್ತೀನಿ, ಇಲ್ಲ, ಈ ತಿಳಿಸ್ತಿದ್ರು. ಐರಾವತ ಒಂದ್ ಕಡೆ, ರೇವಣಿ ಒಂದ್ ಕಡೆ. ಈ ರೇಂಜ್ ಕ್ರೇಜ್ ಇದೆಯಾ ಇದಕ್ಕೆ, ಇಷ್ಟೊಂದ್ ಫ್ಯಾನ್ಸಾ? ಅದು ನನ್ಗೊಂಥರ ಜುಮ್ ಅಂದ್ಬಿಡ್ತಾಳಮ್ಮ, ಇದು ನೋಡ್ಲೇಬೇಕು ರೇಸ್ ಅಂತ. ಫಸ್ಟ್ ಏನ್ ಕ್ರೇಜ್ ಇರ್ಲಿಲ್ಲ. ಹೋಗ್ ನೋಡ್ತೀನಿ, ಕಟ್ಟಿ ಅದೇನ್ ಹಗ್ಗಲ್ಲ ಕಟ್ಟಿ 1 2 3 ಬಿಟ್ರ ಅಂತ ಅದ್ ಓಡಕ್ ಶುರು ಮಾಡ್ತಂದ್ರ ಅಣ್ಣ, ನಿಜವಾಗ್ಲೂ ಒಂದು 10 ಸೆಕೆಂಡ್ ಕೂದಲೆಲ್ಲ ನಿಂತ್ಕೊಂಡಿರ್ತಾರೆ. ಯಾವ್ದ್ ಗೆಲ್ಬಹುದು. ಆಮೇಲೆ ಅದು ಕ್ರೇಜ್ಗಳು. ಹಂಗೆ ನಮ್ ಬಾವರು 2 ಎತ್ತಿದಾವೆ. ಅಜಯ್ ಅಂತ ಬೀರೂರಲ್ಲಿ, ಕಡೂರಲ್ಲಿ ಇದಾರೆ. ಬೀರೂರಲ್ಲಿ ಸಾಕ್ತಾರೆ ಕಲ್ಕಿ ನಂದಿ ಅಂತ. ಅವರು ಕೂಡ ಅಷ್ಟೇ ಕ್ರೇಜ್ ಮಾಡ್ತಾರೆ. ಹೆಚ್ಚು ಕಡಿಮೆ ಮನೆಗೆ ಹೋದವ್ರು ಅಷ್ಟ್ ಚೆನ್ನಾಗಿ ನೋಡ್ಕೊಳಲ್ಲ, ಎತ್ತುಗಳನ್ನ ಅಷ್ಟು ಪ್ರೀತಿ ಮಾಡ್ತಾರೆ. ನಮ್ಮ ಅಕ್ಕನ ಮದ್ವೆಗ್ ಆ ಎತ್ತುಗಳು ತಂದು ನಿಂತ್ಕೊಂಡು ಅದಕ್ಕೆಲ್ಲ ಏನು ಶೃಂಗಾರ ಮಾಡಿರೋದೆಲ್ಲ ನೋಡಿ ಏನ್ ಇಷ್ಟ ಪಡ್ತಾರೆ. ಮತ್ತೆ ಇನ್ನೊಂದು ಖುಷಿ ಆಗದೇನಂದ್ರಣ, ಮನುಷ್ಯರು ಎಲ್ಲ ಬುದ್ಧಿ ಇರೋರು ಇಷ್ಟ ಪಡ್ತಾರೆ. ಬಟ್ ಪ್ರಾಣಿ ಇದೆಯಲ್ಲ, ಆ ಎತ್ತು ಮನುಷ್ಯರನ್ನ ಎಷ್ಟು ಇಷ್ಟ ಪಡುತ್ತೆ ಅಂದ್ರೆ, ಅವ್ರು ಮುಂದೋಗ್ತಿದ್ರೆ ಅದು ಹಿಂದೆ ಬರುತ್ತೆ.
ಅದ್ ಬಿಟ್ರೆ ಕರೆಕ್ಟ್ ಮನೆ ಹತ್ರ ಹೋಗುತ್ತೆ. ಕುತ್ಕೊಂಡ್ರೆ ನಿಂತ್ಕೊಂಡಂತೆ ಒಂದ್ ಏಟ್ ಹಾಕಲ್ಲ. ಎತ್ತಿಂಗಡಿ ರೇಸಿನ ದಿನ ಹೊಡೆದವ್ರು ಅದು ಮುಗಿದ್ಮೇಲೆ ಅದ್ ಇಳ್ದಾಗ ಅದು ಮುದ್ದಾಡೋದು, ಕಣ್ಣಲ್ಲಿ ನೀರ್ ಹಾಕೋದ್ ನೋಡಿದೀನಿ. ಅದೊಂದ್ ಸಾಕ್ತಾರಲ್ಲ ಆ ಒಂದು ವಿಡಿಯೋ ನಮ್ ಪ್ರೇಕ್ಷಕರಿಗೆ ತೋರಿಸ್ತಾನೆ ಇರ್ತೀನಿ. ಹೌದು ಅಣ್ಣ. ಇನ್ನೊಂದ್ ಆಮೇಲೆ ನನಗೆ ಎತ್ತಿಂಗಡಿ ರೇಸ್ ಬಗ್ಗೆ ಅಷ್ಟು ನಾಲೆಡ್ಜ್ ಇರ್ಲಿಲ್ಲ. ಇಂಟ್ರೆಸ್ಟ್ ಬಂದಿದ್ದು ಭೂಚೇತನ ಚಾನಲ್ನಿಂದ. ನೀವು ಎತ್ತಿಂಗಡಿ ರೇಸ್ ಆಗ್ತಾ ಇದ್ರೆ ನಂಗೆ ಫಸ್ಟ್ ನೋಡುವಂದಾಗ ನಾ ಅಷ್ಟು ಇಂಟ್ರೆಸ್ಟ್ ಕೊಡ್ಲಿಲ್ಲ. ಬಟ್ ಒಂದೊಂದು ವಿಡಿಯೋ ನೋಡ್ಬೇಕಾದ್ರೆ ಅವ್ರು ಎಷ್ಟೆಲ್ಲ ಎಫರ್ಟ್ ಹಾಕ್ತಾರೆ. ಒಂದ್ ಮಗುನ್ ಬೆಳೆಸ್ದಷ್ಟು ಅಷ್ಟು ದುಡ್ಡು ಹಾಕಿ ಅಷ್ಟು ಖರ್ಚು ಮಾಡಿ ಒಂದೊಂದು ಎತ್ತುಗಳಿಗೂ ಅವ್ರು ಎಷ್ಟು ಕೇರ್ ಮಾಡ್ತಾರೆ ಪ್ರತಿಯೊಂದು ನೋಡ್ದೆ ಅಣ್ಣ ನಿಮ್ ವಿಡಿಯೋದಲ್ಲಿ. ಅದೊಂದು ಖುಷಿ ಆಯ್ತು. ಇಲ್ಲ ಆಕ್ಚುಲಿ ಇದು ಎಂಡಿಂಗ್ ಅಲ್ಲಿ ಇರುವಾಗ ನೀವು ಈ ತರ ಚಾನಲ್ ಓಪನ್ ಮಾಡಿ ಈ ತರ ಎತ್ತಿನಗಾಡಿ ಬಗ್ಗೆ ರೇಸು, ಹಳ್ಳಿ ಕಾರು ಇದೆಲ್ಲ ಜನಗಳಿಗೆ ರೀಚ್ ಮಾಡ್ತಿರೋದು, ಅದು ಎಂಡ್ ಕಂಟಿನ್ಯೂ ಮಾಡೋದಕ್ಕೆ ಒಂದು ಎಫರ್ಟ್. ಅದಕ್ಕೆ ನನ್ನಿಂದ ಒಂದು ದೊಡ್ಡ ಸೆಲ್ಯೂಟ್ ಅಣ್ಣ. ತುಂಬಾ ಧನ್ಯವಾದಗಳು. ಯಾಕಂದ್ರೆ ನಿಮ್ ತರ ಒಂದು ಸೆಲೆಬ್ರಿಟಿಗಳು ಈ ಒಂದು ವಿಚಾರಗಳನ್ನ ಮಾತಾಡ್ತಾ ಹೋದಾಗ ಜನಗಳಿಗೆ ಇನ್ನೂ ಹೆಚ್ಚಿನದಾಗಿ ರೀಚ್ ಆಗುತ್ತೆ. ಹೌದು, ಇದು ಒಂದು ಒಳ್ಳೆ ಕೆಲಸ, ಇದು ನಾವು ಬೆಳೆಸ್ಕೊಂಡು ಹೋಗ್ಬೇಕು, ಈ ರೀತಿ ಎತ್ತುಗಳ ಸಾಕ್ಬೇಕು ಅಂತ ಹೇಳಿ ನಿಮ್ಮಿಂದ 4 ಜನಕ್ಕೆ ಹೋದಾಗ್ಲೇನೆ ಅದ್ರ ಬಗ್ಗೆ ಇನ್ನು ಜನಗಳಿಗೆ ಕ್ರೇಜ್ ಬರಕ್ ಸಾಧ್ಯ. ತುಂಬಾ ಧನ್ಯವಾದಗಳು. ನಿಮ್ದ ಯಾವ್ದಾದ್ರು ಒಂದು ಸಿಗ್ನೇಚರ್ ಡೈಲಾಗ್ ಏನಾದ್ರು ಹೇಳ್ಬೋದಾ ಅಣ್ಣ? ಈಗ ಸಿಂಪಲ್ ನಂದೊಂದು ಡೈಲಾಗ್ ಇತ್ತದು ಟೆಲಿಕಾಸ್ಟ್ ಆಗಿಲ್ಲ, ಇಲ್ಲೇ ಹೇಳ್ತೀನಿ. ಹೆಂಡತಿ ಗಂಡಂಗೆ ಯಾವಾಗ್ಲೂ ಬೈತಿರ್ತಾಳೆ, ಕೂತ್ಕೊಂಡ್ರೆ ಬೈತಾಳೆ, ನಿಂತ್ಕೊಂಡ್ರೆ ಬೈತಾಳೆ. ಈಗ ಹೆಂಗೋ IPL ಶುರು ಆಗಿದೆ, ಅದ್ರ ಮೂಲಕ ಒಂದ್ ಹೇಳ್ತೀನಿ. ಗಂಡ ಕಷ್ಟಪಟ್ಟು ದುಡಿತಾನೆ, ಆದ್ರೂ ಬೈತಾಳೆ, ಮನೇಲಿದ್ರು ಬೈತಾಳೆ. ಸೊ ಬೆಳಿಗ್ಗೆ ಕೋಳಿ ತರ ಬೆಳಿಗ್ಗೆ ಬೇಗ ಎದ್ದು ಕಾಗೆ ತರ ಸ್ನಾನ ಮಾಡಿ, ನಾಯಿ ತರ ನಾಷ್ಟ ತಿನ್ಕೊಂಡು, ಕುದುರೆ ತರ ಕೆಲ್ಸಕ್ಕೆ ಹೋಗಿ, ಕತ್ತೆ ತರ ದುಡ್ದು ಮನೆಗ್ ಬಂದು ಮಾನ ಮರ್ಯಾದೆ ಎಲ್ಲ ಮೂಟೆ ಕಟ್ಟು ಹೊರಗಿಟ್ಬಿಟ್ಟು ಏನೋ ಸುಸ್ತಾಗಿತ್ತು ಟಿವಿ ನೋಡೋಣ ಅಂತ ರಿಮೋಟ್ ತಗೊಂಡು ಟಿವಿ ಹಾಕಿದ್ರೆ ಅದಕ್ಕೂ ಬೈತಾಳೆ, ಎಲ್ಲದಕ್ಕೂ ಬೈತಾಳೆ. ಸೊ ಇದೊಂದ್ ಡೈಲಾಗ್ ಅಣ್ಣ, ಬಹಳ ಕಷ್ಟಪಟ್ಟು ಹೇಳಿದೆ, ಅದೇ ಟೆಲಿಕಾಸ್ಟ್ ಆಗ್ಲಿಲ್ಲ. ಚೆನ್ನಾಗಿತ್ತು. ಇವತ್ತಿನ ಒಂದು ಸಂಸಾರಿಕ ಜೀವನದಲ್ಲಿ ಗಂಡ ಅನ್ನೋ ಪ್ರಾಣಿ ಯಾವ ರೀತಿ ಕಷ್ಟ ಅನುಭವಿಸ್ತಿದ್ದಾನೆ ಅನ್ನೋ ಕುರಿತಂತೆ ಇದ್ದ ಡೈಲಾಗ್ ಇದು. ಹಂಗೆ ಅಣ್ಣ. ಅದಕ್ಕೆ ಇದು ನೋಡಿದ್ರೆ ಗೊತ್ತಾಗುತ್ತೆ ಯಾಕೆ ಹುಡುಗರು ಎತ್ತುಗಳನ್ನ ಜಾಸ್ತಿ ಇಷ್ಟಪಡ್ತಾರೆ. ಮನೆ ಜೀವನಕ್ಕಿಂತ ಆ ಜೀವನನೇ ಚೆನ್ನಾಗಿ ಅದು ಎತ್ತರ ಸ್ಪಂದಿಸುತ್ತೆ. ಮತ್ತೆ ನಮ್ಮ ಹಳ್ಳಿಕಾರ್ ಅಭಿಮಾನಿಗಳು ಹೇಳ್ತಾರೆ, ಅಣ್ಣ ಇವತ್ತು ಹುಡುಗಿರ್ ಲವ್ ಮಾಡಿದ್ರೆ ಏನ ಸಿಗುತ್ತೆ, ಅದೇ ಮೋಸ ಮಾಡೋಗ್ತಾರೆ, ಅವ್ರಿಗೆ ಹಿಂದೆ ಓಡಾಡಿ ನಮ್ ಟೈಮ್ ವೇಸ್ಟ್ ಮಾಡಿರ್ತೀವಿ. ಅದೇ ಎತ್ತುಗಳು ಅಂದ್ರೆ ಒಂದು ವಾಕ್ ಆಗತ್ತೆ, ನಮಗೂ ವ್ಯಾಯಾಮ ಆಗುತ್ತೆ, ಎತ್ತುಗಳು ಪ್ರಾಣಿ ಮುಗ್ಧ ಮನ್ಸನ್ನ ನಾವ್ ಅರ್ಥ ಮಾಡ್ಕೊಂತೀವಿ ಅಂತ ಹೇಳ್ತಾರೆ. ಅಣ್ಣ ಮೊನ್ನೆ ನಿಮ್ದು ಒಂದು ಯೂಟ್ಯೂಬ್ ಚಾನಲ್ ನೋಡಿದೆ, ಭೂಚೇತನದಲ್ಲಿ ಒಬ್ಬ ಯಾವ್ದೋ KTM ಬೈಕ್ ತಗೋಬೇಕಂತ ಹೋದವನು ಎತ್ತು ತಗೊಬಂದಂತೆ. ನಿಜವಾಗ್ಲು ಮಾಡಿದ್ ಒಂದ್ ಒಳ್ಳೆ ಕೆಲಸ. ನಾನೇ ಬೈಕ್ ತಗೊಳೋದಕ್ಕೆ ಪೆಟ್ರೋಲ್ ಹಾಕಕ್ಕೆ ದುಡ್ಡಿಲ್ಲ, ಹಂಗಾಗಿ ಅದೇ ಎತ್ತಿನಗಾಡಿ ಇದೆ ಅಣ್ಣ, ಅವ್ರು ಇನ್ವೆಸ್ಟ್ ಮಾಡ್ತಾರೆ. ಎತ್ತಿನಗಾಡಿ ರೇಸ್ ಸೋಲ್ಲಿ ಬಿಡ್ಲಿ ಅಷ್ಟೇ ಪ್ರೀತಿಯಿಂದ ಕರ್ಕೊಂಡ್ ಬರ್ತಾರೆ. ನಿಜವಾಗ್ಲು ಅವ್ರು ಪಾರ್ಟಿಸಿಪೇಷನ್ ಮತ್ತೆ ಅವ್ರು ಕೊಡೋ ಇಂಪಾರ್ಟೆನ್ಸ್, ಅದಕ್ ಮಾಡೋ ಕೇರಿಗೆ ಸಲಾಮ್ ಹೇಳ್ಬೇಕು ರೈತರಿಗೆ. ಖಂಡಿತ. ತುಂಬಾ ಧನ್ಯವಾದಗಳು ಸ್ನೇಹಿತರೆ. ನೋಡಿ, ಕಾಮಿಡಿ ಕಿಲಾಡಿಗಳು ದರ್ಶನ್ ಅವರು ಕೂಡ ಹೆಚ್ಚಿನದಾಗಿ ಮಾತಾಡ್ತಾ ಇದಾರೆ. ನಮ್ಮ ಗ್ರಾಮೀಣ ಸೊಗಡಿನ ಆಟದ ಕುರಿತಂತೆ ತುಂಬಾ ಚೆನ್ನಾಗಿ ಮಾತಾಡ್ತಿದ್ದಾರೆ. ನೋಡಿ, ಎಲ್ಲರೂ ನಾವು ಅಂದ್ಕೊಂಡಿರ್ಬಹುದು ಈ ಒಂದು ಸ್ಪರ್ಧೆ ಇಲ್ಲಿ ನಮ್ಮ ಗ್ರಾಮೀಣ ಸೊಗಡಿನಲ್ಲಿ ಮಾತ್ರ ಇದೆ ಅಂತ. ನೋಡಿ, ಅದಿಲ್ಲ. ಅದನ್ನು ಹೊರತುಪಡಿಸಿ ಬೆಂಗಳೂರು ಹೋಗಿ ಒಂದು ಜೀವಾಹಿನಿಯಲ್ಲಿ ರಂಗಭೂಮಿಯಿಂದ ಹೋಗಿ ಕಾಮಿಡಿ ಕಿಲಾಡಿ ವೇದಿಕೆಯಲ್ಲಿ ಭಾಗವಹಿಸಿ ಹೆಸರು ಮಾಡಿರುವಂತಹ ರನ್ನರ್ ಅಪ್ ಆಗಿರುವಂತಹ ವಿಜಯ್ ಅವರು ಕೂಡ ಇಷ್ಟಪಡ್ತಾರೆ, ಭರತ್ ಹಾಸನ್ ಇವರು ಕೂಡ ಇಷ್ಟಪಡ್ತಾರೆ. ಬನ್ನಿ ಇವ್ರು ಯಾವ ರೀತಿಯಾಗಿ ಹೇಳ್ತಾರೆ ಅಂತ ಹೇಳಿ ತಿಳಿಸ್ತೀನಿ. ನಮಸ್ತೆ ಸರ್, ಮೊದಲಿಗೆ ಧನ್ಯವಾದಗಳು. ಇವತ್ತು ನಮ್ಮೂರಿನ ಒಂದು ಪ್ರದೇಶವನ್ನ ಓಡಾಡಿ ಸ್ವಲ್ಪ ಎಂಜಾಯ್ ಮಾಡಿದ್ ಏನ್ ಅನ್ನಿಸ್ತು ನಿಮ್ಗೆ? ತುಂಬಾ ಖುಷಿ ಆಯ್ತು. ನಾವು ಬೆಂಗಳೂರಲ್ಲಿ ಇರೋದೀಗ, ಬೆಂಗಳೂರಲ್ಲಿ ಫುಲ್ ಟ್ರಾಫಿಕ್ ಜಾಮು ಇದ್ರಲ್ಲಿ ಆಗುಂಗಲ್ಲ ಇದ್ವಿ. ನನಗೆ ದರ್ಶನ್ ಹೇಳ್ದ ಹಿಂಗೆ ಊರಲ್ಲಿ ಹಿಂಗೆ ಊರೊಂದ್ಸಲ ಭೇಟಿ ಕೊಡಿ ಬನ್ನಿ ಅಂತ. ಆಗ ಬಂದಾಗ ಇಲ್ಲೆಲ್ಲ ನೋಡಿ ಓಡಾಟ ಮಾಡಿದಾಗ ಅಮೃತ್ ಮಹಲ್ ನೋಡಿದ್ವಿ. ಅಮೃತ್ ಮಹಲ್ ನೋಡಿದಾಗ ಇದು ವಿಶೇಷ ತಳಿ ಅಲ್ವಾ, ಇದ್ರ ಉಳಿವಿಗಾಗಿ ಇಷ್ಟೊಂದು ಶ್ರಮ ಪಡ್ತಾರೆ ಜನ, ಫೆಸಿಲಿಟೀಸ್ ಮಾಡ್ಕೊಂಡು, ಅಂದ್ರೆ ಅಮೃತ್ ಮಹಲ್ ಅಂತ ಒಂದು ಇದ್ ಮಾಡ್ಕೊಂಡು ಸಾಕ್ತಿದ್ದಾರೆ ಅಂತ 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 ಅನಿಸ್ತು. ಅದಾದ್ಮೇಲೆ ಹೊರ್ಗಡೆ ಎಲ್ಲ ಬರೀ ಇದ್ರ ರೈಸು, ಇದು ಏನು ಬೈಕ್ ರೈಸು, ಕಾರ್ ರೈಸು ಅವನ್ನೆಲ್ಲ ನೋಡ್ತಾ ಇದ್ವಿ. ಈಗ ಇಲ್ಲಿ ಎತ್ತಿನ ಗಾಡಿ ರೈಸು, ಅಂದ್ರೆ ಎತ್ತುಗಳನ್ನ ಕಟ್ಟಿ ಶ್ರಮ ಪಟ್ಟು ರೈತರು, ಇದು ಒಂದು ನಮ್ಮ ಒಂದು ದೇಶೀಯ ಆಟ ಅಂತ ಗುರುತಿಸ್ಬೇಕು ಅಂತ ಓಡಾಡ್ತಿದ್ರೆ ತುಂಬಾ ಖುಷಿ ಆಯ್ತು. ಇನ್ನೊಂದ್ಸಲ ಯಾವಾಗಾದ್ರೂ ನಾವು ಈ ಕಡೆ ಬಂದಾಗ ಅದೇನಾದ್ರೂ ಇದ್ರೆ ನಾವು ಭೇಟಿ ಕೊಡ್ತೀವಿ, ನೋಡ್ತೀವಿ. ನೋಡಿ ಸ್ನೇಹಿತರೆ, ಇವರಿಗೆಲ್ಲರಿಗೂ ಆ ಒಂದು ರೇಸ್ ನೋಡ್ಬೇಕು ಅನ್ನೋ ಒಂದು ನಿರೀಕ್ಷೆಯಲ್ಲಿದ್ದಾರೆ. ಯಾರಾದ್ರೂ ನಿಮ್ಮೂರಲ್ಲಿ ರೇಸ್ ಮಾಡೋ ಅಂತವ್ರು ಈ ತರ ಕರೆಸ್ಬೇಕು ಇವ್ರನ್ನ ಅನ್ಸಿದ್ರೆ ನಮ್ಗೆ ಕಾಂಟ್ಯಾಕ್ಟ್ ಮಾಡಿ, ನಾವು ಇವರು ನಿಮಗೆ ಕಾಂಟ್ಯಾಕ್ಟ್ ಮಾಡ್ಕೊಡ್ತೀನಿ. ಸರ್, ಈಗ ನಿಮ್ಮ ಕಾಮಿಡಿ ಕಿಲಾಡಿಗಳು ಒಂದು ಲೈಫ್ ಅಲ್ಲಿ ನಿಮ್ಮ ಒಂದು ಡೈಲಾಗ್ಗಳು ಜನಪ್ರಿಯವಾಗಿದ್ದಾವೆ. ಈಗ ನಿಮ್ಮನ್ನ ಜೂನಿಯರ್ ರಾಜ್ಬಿ ಶೆಟ್ಟಿನ್ ಕರೆದ್ರು ತಪ್ಪಾಗಲ್ಲ. ಸೂಪ್ರಮ್ಸೋ ಇವತ್ ಮನೆ ಮಾತಾಗಿರೋ ಒಂದು ಚಲನಚಿತ್ರ, ಈ ಒಂದು ಚಲನಚಿತ್ರ ನಮ್ಮೂರಲ್ಲಿ ಗೋಲಿ ಆಡ್ತಿರುವಾಗ ಅದೇ ಡೈಲಾಗ್ ಹೊಡಿತಾರೆ ಹುಡುಗರು. ಸೂಪ್ರಮ್ಸೋ ಅದರಲ್ಲಿ ಬರುವಂತ ಡೈಲಾಗ್ ಗಳನ್ನೆಲ್ಲ, ಆ ತರ ಒಂದು ಡೈಲಾಗ್ ಗಳನ್ನ ನಿಮ್ಮ ಬಾಯಿಂದ ಕೇಳ್ಬೇಕು ಅನ್ನೋದು ನಮ್ಮ ಒಂದು ಆಸೆ.
ಹೋಗ್ಲಿಕ್ಕೆ ಮನಸ್ಸುಂಟು, ನೀವು ದಾರಿ ಮಾಡ್ಕೊಡ್ಬೇಕಾಗ್ತದೆ. ಅರ್ಥ ಆಯ್ತಾ? ತುಂಬಾ ಧನ್ಯವಾದಗಳು ಸ್ನೇಹಿತರೆ. ನೋಡಿ ಸೂಪ್ರಮ್. ಸೊ ಈ ಒಂದು ಚಲನಚಿತ್ರದ ಈ ಒಂದು ಡೈಲಾಗ್ ಅನ್ನ ಕಾಮಿಡಿ ಕಿಲಾಡಿಗಳು ಇದರಲ್ಲಿ ಇವರು ಇದನ್ನ ಹೇಳಿರ್ತಾರೆ. ಇದು ಹೇಳಿದ ನಂತರ ಇವರ ಒಂದು ಎಲ್ಲಾ ಪಾತ್ರಗಳು ಕೂಡ ಅಂದ್ರೆ ಅದಕ್ಕೆ ಹತ್ತಿರವಾದ ಪಾತ್ರಗಳನ್ನೇ ಕೊಡ್ತಾ ಇರ್ತಾರಲ್ವಾ ನಿಮಗೆ? ಹೌದೌದು, ಅಂದ್ರೆ ಬೇರೆದು ಮಾಡ್ದೆ, ಅದೇ ರೆಕಗ್ನೈಸ್ ಆಗಿದೆ ಫಸ್ಟ್. ಮತ್ತು ಅತ್ಯುತ್ತಮವಾದ ಪಾತ್ರಗಳನ್ನೆಲ್ಲ ತುಂಬಾ ಎಂಜಾಯ್ ಮಾಡಿ ಮಾತ್ರ ನೋಡ್ತಿದ್ವಿ. ಇವರು ವಿಜಯ್ ಅವ್ರದಂತೂ ತುಂಬಾ ಎಷ್ಟೋ ಪಾತ್ರಗಳು ಅದು ಪಾತ್ರವಾಗಿ ಕಾಣಿಸ್ತಾ ಇರ್ಲಿಲ್ಲ, ಬಹಳ ಜೀವ ತುಂಬ್ತಾ ಇದ್ರು ಎಲ್ಲಾ ಪಾತ್ರಕ್ಕೂ. ಕಾಮಿಡಿನ ಅಷ್ಟೇ ಚೆನ್ನಾಗ್ ಮಾಡ್ತಾ ಇದ್ರು. ಆ ಸೀರಿಯಸ್ ಆಗಿ ಆಕ್ಟಿಂಗ್ ಮಾಡಿ ಸಡನ್ ಕಾಮಿಡಿ ಪಂಚ್ ಹೊಡಿತಾ ಇದ್ರಿ, ಅವೆಲ್ಲ ಜನಗಳಿಗೆ ತುಂಬಾ ಇಷ್ಟ ಆಗ್ತಾ ಇತ್ತು. ನೋಡಿ ಸ್ನೇಹಿತರೆ, ನಮ್ಮ ಕಾಮಿಡಿ ಕಿಲಾಡಿ ವೇದಿಕೆಯ ತ್ರಿವಳಿಗಳು ಇವತ್ತು ನಮ್ಮ ಭೂಚೇತನ ಯೂಟ್ಯೂಬ್ ಚಾನಲ್ ಈ ಒಂದು ಸ್ಟುಡಿಯೋಕ್ಕೆ ಬಂದಿದ್ದಾರೆ. ನೋಡಿ ಇವರು ಬಂದು ನಾನು ಸೆಲೆಬ್ರಿಟಿ, ನಾನು ಅಲ್ಲಿ ಹೆಸರು ಮಾಡಿದೆ, ನಾನು ಇಲ್ಲೆಲ್ಲ ಸನ್ಮಾನ ತಗೊಂಡೆ ಅಂತ ಏನು ಹೇಳ್ತಿಲ್ಲ. ನಮ್ಮೂರಿಗೆ ಬಂದು ನಮ್ಮೂರಲ್ಲಿ ಯಾವ ತರ ಜನಜೀವನ ಇದೆ, ಇಲ್ಲಿ ಏನು ಎಷ್ಟು ಜನಪ್ರಿಯವಾಗಿದೆ ಇದನ್ನೆಲ್ಲ ಅಬ್ಸರ್ವ್ ಮಾಡಿ ಅದರ ಕುರಿತಂತೆ ನಾಲ್ಕು ಮಾತಾಡ್ತಾ ಇದ್ದಾರೆ. ಯಾಕಂದ್ರೆ ನೋಡಿ ನಮ್ಮ ಅಜ್ಜಂಪುರ, ಚಿಕ್ಕಮಗಳೂರು, ಮಂಡ್ಯ, ಮೈಸೂರು ಈ ಭಾಗದಲ್ಲಿ ಎಲ್ಲ ಹಳ್ಳಿಕಾರನ್ನ ಉಳಿಸ್ಬೇಕು ಅಂತ ಪಣ ತೊಟ್ಟಿದ್ದಾರೆ. ಇಲ್ಲಿ ಅಮೃತ್ ಮಾಲ್ ನೋಡಿಲ್ಲ, ಅವರೇ ನೋಡಿದ್ದಾರೆ, ಅದ್ರ ಕುರಿತಂತೆ ಮಾತಾಡಿದ್ರು. ಈಗ ದರ್ಶನ್ ಅವರು ಇದೇ ಭಾಗದಲ್ಲಿ ಬೆಳೆದಿದ್ರು, ಅವರು ಕೂಡ ಗಾಡಿ ರೇಸ್ ಬಗ್ಗೆ ಹೆಚ್ಚಿನದಾಗಿ ಮಾತಾಡಿದ್ರು. ಇವರು ಕಾಮಿಡಿ ಕಿಲಾಡಿಗಳ ವೇದಿಕೆಯಲ್ಲಿ ತುಂಬಾ ಹೆಸರು ಮಾಡಿದ್ದಾರೆ. ಇವರ ಒಂದು ಜೀವನ ಇಲ್ಲಿಗೆ ಇದು ಪಯಣ ನಿಲ್ಲದ್ ಬೇಡ, ಇವರ ಒಂದು ಭವಿಷ್ಯ ಇನ್ನೂ ಉಜ್ವಲವಾಗ್ಲಿ ಅಂತ ಹೇಳಿ ನಮ್ಮ ಚಾನಲ್ ಮುಖಾಂತರ ನಾವು ಸರ್ ಕೇಳ್ಕೊಂತೀವಿ. ತುಂಬಾ ಧನ್ಯವಾದಗಳು. ಮತ್ತೊಮ್ಮೆ ನೀವು ನಮ್ಮ ಊರಿಗೆ ಭೇಟಿ ಕೊಡ್ಬೇಕು, ಗಾಡಿ ರೇಸ್ ಇದ್ದ ಖಂಡಿತ ನಾವ್ ಹೇಳ್ತೀವಿ, ಪಕ್ಕಾ ಬರ್ತೀವ್ರಿ. ಇನ್ನೊಂದು ಎಲ್ಲಾ ಪ್ರೇಕ್ಷಕರಿಗೂ ಭೂಚೇತನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ. ತುಂಬಾ ಧನ್ಯವಾದಗಳು. ನೀವು ಕೂಡ ಇದೇ ತರ ನಮ್ಮ ಟಚ್ ಅಲ್ಲಿ ಇರ್ಬೇಕು, ಖಂಡಿತ ಮತ್ತೆ ಮತ್ತೆ ನಮ್ಮ ಸ್ಟುಡಿಯೋಗೆ ಬರ್ತಾ ಇರ್ಬೇಕು. ಬರ್ತೀವಿ. ಓಕೆ ಸರ್, ತುಂಬಾ ಧನ್ಯವಾದಗಳು. ಧನ್ಯವಾದ.